ರೂಪಾಯಿ ಕಾಯಿ ಒಟ್ಟ 25 ರೂಪಾಯಿ ಖರ್ಚು ಮಾಡಿರ್ತೀರಿ ತಾಯಿ ಎಟ್ರಿ 25 ರೂಪಾಯಿ ಎರಡು ಉದಕಡ್ಡಿ ಒಂದು ಟೆಂಗ್ ತಗೊಂಡು ಬಂದ ತಾಯಿ ಹೊಸ್ತಲಕ್ಕೆ ಟೆಂಗ್ ಒಡದ ಆಕಿ ಉದ್ದ ಕಾಲು ಬಿದ್ದು 10 ನಿಮಿಷ ಹೇಳಂಗಿಲ್ಲ. ಅವ ಕಡೆಗಿನವ್ರು ಅನ್ಬೇಕು ಎಷ್ಟು ಭಕ್ತಿವಂತರಪ್ಪ ಇವ್ರು ಅನ್ಬೇಕು. ಅವ್ರಿಗೆ ಏನ ಗೊತ್ತಿರ್ತದೆ, ನೀವು ಕೋಟಿಗಟ್ಲೆ ಬೇಡುದು. 25 ರೂಪಾಯಿ ಖರ್ಚು ಮಾಡಿ 25 ಲಕ್ಷದ ಕೆಲಸ ಕೇಳ್ತೀರಿ ಲಕ್ಷ್ಮೀ ತಾಯಿಗೆ ಅಂದ್ರ, ಮತ್ತ ಭಿಕ್ಷೆ ಬೇಡ್ಕೋರು ಸುಮ್ಮ ಒಂದು ರೊಟ್ಟಿ ಬೇಡ್ಕೋತಾರ, ಅಕಸ್ಮಾತ್ ಒಂದು 5 ರೂಪಾಯಿ ಕೊಟ್ರೆ ಹೋಗಿ ಬಿಡ್ತಾರ. ಮತ್ತ ದೇವಿ ಗುಡಿಗೆ ಬಂದು 25 ರೂಪಾಯಿ ಖರ್ಚು ಮಾಡಿ 25 ಲಕ್ಷ ಬೇಡ್ತೀವಿ ಅಂದ್ರ ಮತ್ತ ನಾವೆಂತ ಭಿಕ್ಷುಕರು, ನಾವೆಂತ ಭಿಕ್ಷುಕರು. ಮಜಾ ಅದ, ಮಜಾ ತಿಳ್ಕೊಳ್ಬೇಕಾಗ್ಯದ. ಹೇ ಮರಡಿ ತಾಯಿ ಮಲ್ಲಮ್ಮ ಪರಮಾತ್ಮ ಪ್ರತ್ಯಕ್ಷ ಅದ, ಏನ್ ಬೇಡ್ತಿ ಬೇಡು ತಾಯಿ ಅಂದಾಗ ಮಲ್ಲಮ್ಮ ತಳಪ ಇಡೀ ನನ್ನ ರಡ್ಡ್ಯರ ಕುಲಕ್ಕೆ ಸೂರ್ಯ ಚಂದ್ರ ನೆಲಗಂಗೆ ಹರಿವರಿಗೆ ಶ್ರೀಮಂತಿಕೆ ಕೊಡುವಂತ ಬೇಡಿಕೊಂಡಳು. ಅಕಸ್ಮಾತ್ ನಿಮಗ ಒಮ್ಮ ಪ್ರತ್ಯಕ್ಷ ಆದ ಪರಮಾತ್ಮ ಅಂದ್ರ ಅವನಿಗೆ ನೀವು ಸುಮ್ ಬಿಡ ಗಿರಕ್ಕೋಳಲ್ಲ. ಅವ ಅದಕ್ಕಾಗಿ ನಮಗ ಜುಹಾದಾವ. ಅಕಸ್ಮಾತ್ ಅವನಿಗೆ ಮನಸ್ಸಿನಾಗ ಐತಿ ಯಾವಾಗ ಹೋಗಿ ಮಾನವರಿಗೆ ಭೇಟಿ ಆಗ್ಬೇಕಂತ ಅತ್ತಾನವ, ಆದ್ರ ಅವ್ರ ಕೈಯ ಶಿಕ್ಷ ಅಂದ್ರ ಅವ್ರು ನನ್ನ ಬಿಡ್ತಾರೆ ನಿಲ್ಲೋ ಗೊತ್ತಿಲ್ಲ ಅಂತೇಳಿ ಅವ ಅಂಜಿ ಬರಲ್ಲ. ಪರಮಾತ್ಮ ಅವನಿಗೆ ಆಶೆ ಅದ ಭಕ್ತರಲ್ಲಿ ಹೋಗ್ಬೇಕ, ಭಕ್ತರಿಗೆ ಭೇಟಿ ಆಗ್ಬೇಕನ್ನೋದು ಭಕ್ತರ ಆಶೆ ಅದ ಅವನಿಗೆ. ಆದ್ರ ಅವ ನಮ್ಮ ಕೈಯ ಶಿಕ್ಷ ಅಂದ್ರ ನಾವು ಬಿಡ್ತೇವೇನು? ಬಿಡಂಗಿಲ್ಲ. ಅಮೋಕ್ಷದ ಪರಮಾತ್ಮ ಏನ್ ಬೇಡ್ತಿ ಬೇಡ ಅಂದ, ಯಪ್ಪ ಭಕ್ತಗ ಭಾಗ್ಯ ಮಕ್ಕಳಿಗೆ ಬಡತಾನ ಕೊಡುವಂತ ಅಮೋಕ್ಷಿದ್ದ ಬೇಡನಲ್ರಿ. ಅವನ ಮಕ್ಕಳು ಎಲ್ತನ ಹೋಗ್ತಾರೆ ಹೋರಿ, ಏನಾದ್ರು ಮತ್ತೊಬ್ಬರ ಮನೆಗೆ ಹೋಗಿ ಅವ್ರ ಜೋಳಿಗೆ ಒಡಬೇಕೆ. ಇನ್ನ ನಮ್ಮ ಭಾಗದಾಗ ಒಬ್ಬ ಶರಣ ಬೇಡ್ಕೊಂಡ, ತಮಗೆಲ್ಲ ಗೊತ್ತದ, ನಾವೆಲ್ಲ ಶರಣರ ನಾಡಿನವರು. ಕಡ್ಕೋಳ ಮಡಿವಾಳಪ್ಪ ತಾಯಿಗೆ ಹೋದ, ತಮಗೆಲ್ಲ ಗೊತ್ತದ. ಆ ಹುಡುಗರಿ ಸ್ವಲ್ಪ ಸಮಾಧಾನ ಕುಂದ್ರಿಸಿ ಅವು ಕಡ್ಕೋಳ ಮಡಿವಾಳಪ್ಪ ಅವನ ಶಿಷ್ಯ ತೆಲುಗುಗಳ ರೇವಪ್ಪ, ಕೈನೂರು ಕೃಷ್ಣಪ್ಪ, ಕಳ್ಳೆವಾಡದ ಶಿರ್ತಪ್ಪ, ಇನ್ನ ಬಹಳ ಮಂದಿ ಶಿಷ್ಯರಿದ್ರು ಅವನಿಗೆ. ಬಹುತೇಕ ಎಲ್ಲಾ ಶಿಷ್ಯರಿಗೆ ಕರೆದ, ಗುರು ಮಡಿವಾಳಪ್ಪ ಏನು ಬೇಡ್ತೀರಿ ಬೇಡಿದ ಕೊಡ್ತೇನಂತ ಬೇಡಿದ್ದೆಲ್ಲ ಕೊಟ್ಟ. ತೆಲುಗುಗಳ ರೇವಪ್ಪಗ ಕೊಟ್ಟಿದ್ದಿಲ್ಲ ಏನೋ. ಅವ ಗುರು ಮಡಿವಾಳಪ್ಪ ತಾನ, ಅಪ್ಪ ರೇವಪ್ಪ ಈ ಶರೀರ ಮುಪ್ಪಾಗಕ್ ಬಂದದು ಖರೆ, ಎಲ್ಲಾ ಶಿಷ್ಯರಿಗೆ ಏನ್ ಬೇಕ ಅದನ್ನ ಕೊಟ್ಟು ಕಳಿಸೀನಿ, ನೀವಂಜರ ಯಾನ್ ಕೇಳವಿದ್ದಿ ಕೇಳು, ಬೇಡಿದು ಕೊಡ್ತೀನಂದ. ಅವ ಗುರುಗಳು ಹೇಳ್ತಾರ, ನೀ ಏನ್ ಬೇಡ್ತಿ ಬೇಡು, ಬೇಡಿದು ಕೊಡ್ತೀನಂತ ಮಡಿವಾಳಪ್ಪ ಅಂದ. ಅವನ ಶಿಷ್ಯ ರೇವಪ್ಪ ತಾನ, ಅಪ್ಪ ನಾ ಏನು ಬೇಡಂಗಿಲ್ಲ, ಅಕಸ್ಮಾತ್ ಬೇಡದ ಅಂದ್ರ ನಾ ನೀನು ಬೇಡದ ಅಂದ್ರ ನೀ ನನಗ್ ಕೊಡೋದ ಆಗುದಿಲ್ಲ, ಅದಕ್ಕಾಗಿ ನಾ ನೀನು ಬೇಡಂಗಿಲ್ಲ. ಅವಾಗ ತಾನ ಅಲ್ಲೋ ಹರ ಮುನಿದರೆ ಗುರು ಕಾಯವ, ಗುರು ಮುನಿದರೆ ಈ ಭೂಮಿ ಮೇಲೆ ಮತ್ತೊಬ್ಬರು ಕಾಯವ್ರು ಯಾರು ಇಲ್ಲ ಅಂತ ಕೊಡುವಂತ ಸಾಮರ್ಥ್ಯ ಗುರುವಿಗದ ಮಗನ. ನೀ ಯಾನ್ ಬೇಡ್ತಿ ಬೇಡು, ಬೇಡಿದ್ದ ನಾ ಕೊಡ್ತೀನಂದ. ಅವಾಗ ರೇವಪ್ಪ ತಾನು ಗುರು ಮಡಿವಾಳಪ್ಪಗ, ಅಪ್ಪ ಕೊಡೋದಾಗುದಿಲ್ಲ ನೋಡು ಅಂದ. ಕೇಳು, ನೀ ಏನು ಕೇಳ್ತಿ ಕೇಳು, ಕೇಳಿದ್ದು ಕೊಡ್ತೀನಂದ. ಅವಾಗ ಕೊಡ್ತೀನಿ ನಂಗೆ ಕೈ ಮೇಲೆ ಕೈ ಹಾಕಿ ವಚನ ಕೊಡು ಅಂದ. ಅವಾಗ ಗುರು ಮಡಿವಾಳಪ್ಪ ತಗೋ ಅಂತ ವಚನ ಕೊಟ್ಟ. ಅವಾಗ ಯಾರು ಕೇಳ್ತಿ ಕೇಳ ಅಂದ್ಕೊಳ್ಳಿ. ಅವಾಗ ಶಿಷ್ಯ ರೇವಪ್ಪ ಏನು ಕೇಳ್ದ? ರೊಕ್ಕ ಕೇಳ್ದಾನ, ಬಂಗಾರ ಕೇಳ್ದನು, ರೂಪಾಯಿ ಕೇಳ್ದನು, ಏನೂ ಕೇಳಿಲ್ಲ. ಅಪ್ಪ ಈ ಭೂಮಿ ಮ್ಯಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡುವಂತ, ವರ ಕೊಡುವಂತ. ಯಾರು ಬೇಡವನು
ಬಿಡೇವಿ ಮದುವೆ ಆಗಿ ಸುಮ್ಕುಂದ್ರೀಗ ಮದುವೆ ಆಗಿ ಒಂದು 4 ವರ್ಷ ಆಯ್ತಂದ್ರ ಲಕ್ಷ್ಮೀ ಗುಡಿ ದಿನ ಬರೋದೇ ಹಣಿ ಹೊಡಿ ನನ್ನ ತೊಟ್ಟಿಲ್ ಕಟ್ಟ್ಯವ ನನ್ನ ಮಕ್ಕಳು ಕುಡಿಯವ. ಅವನಿಗೆ ಬೇಡಿದ ಕೊಡ್ತೀನಿ ನಾನು ಗುರು ಮಡಿವಾಳಪ್ಪ, ನನಗೆ ಏನೋ ಬೇಡ, ನನ್ನ ವಂಶ ಇಲ್ಲಿಗೆ ಕಂಡಾಲ ಅಂತ ವರ ಕೊಡು ಅಂದ. ಅವಾಗ ಮಡಿವಾಳಪ್ಪಮ್ಮ ಶಿಷ್ಯ ತೆಕ್ಕಿಗೆ ಹಾಯ್ಕೊಂಡ ಕಣ್ಣಾಗ ನೀರು ತಂದ. ಅಪ್ಪ ರೇವಪ್ಪ, ಇಂಥ ವರ ಯಾಕ ಕೇಳ್ದೇವೋ? ಇಂಥ ವರ ನೀ ಕೇಳ್ತಿದ್ದಿ ಅಂದ್ರೆ ನಾ ಕೊಡ್ತಿದ್ದಿಲ್ಲಪ್ಪ. ಇಂಥ ವರ ನೀ ಕೇಳ್ದಿ ಯಾಕಂತ ಅವಾಗ ಗುರು ಕೇಳಿದಾಗ ಅವಾಗ ಹೇಳ್ತಾನಪ್ಪ, ಈ ಕಲ್ಯಾಣ ನಾಡಿನೊಳಗ ಕಡ್ಕೋಳ ಮಡಿವಾಳಪ್ಪ ಅವನ ಶಿಷ್ಯ ರೇವಪ್ಪ ಅಂತ ಕಲ್ಯಾಣ ನಾಡಿನೊಳಗ ದೊಡ್ಡ ಹೆಸರದಪ್ಪ. ಇದು ಕೆಟ್ಟ ಕಲಿಕಾಲ, ಇಲ್ಲಿ ಚಲೋ ಮಕ್ಕಳು ಹುಟ್ಟಿದ್ರ ನಂದು ಹೆಸರು ಉಳಿತು. ಅಕಸ್ಮಾತ್ ಕೆಟ್ಟ ಮಕ್ಕಳು ಹುಟ್ಟುದು ಅಂದ್ರ ಗುರು ಶಿಷ್ಯರಿಗೆ ಕಳಂಕ ಬರ್ತದಂತ ನಾ ಇಂಥ ವರ ಕೇಳಿ ನಂದತ್ತ. ನೋಡ್ರಿ, ಇಂಥ ವರ ಕೇಳಿ ನಂದತ್ತ, ಇಂಥ ವರ. ಅವಾಗ ಮಡಿವಾಳಪ್ಪ ತಾನ, ಭಲೇ ಮಗನ ರೇವಪ್ಪ, ಭಲೇ ಮಗನ, ಯಾವಾಗ ನೀ ಇಂಥ ವರ ಕೇಳಿ ಅಂದ್ರ ಈ ಭೂಮಿ ಮ್ಯಾಲ ನಿಂದ ವಂಶ, ನಿಂದ ಒಂದೇ ವಂಶ ಕಂಡಾಗೋದು ಬ್ಯಾಡ, ನಂದು ನಿಂದ ಕಲ್ತೆ 2 ವಂಶ ಈ ಭೂಮಿ ಮ್ಯಾಲ ಕಂಡಾಗ್ಲಿ ಅಂತ ಅವನಿಗೆ ಆಶೀರ್ವಾದ ಮಾಡಿದ. ಎಂತ ಶರಣರಲ್ರಿ, ಎಂತ ಶರಣರಲ್ರಿ. ಜೀವನದೊಳಗೆ ನಾವು ಏನು ಕೇಳಬೇಕು, ಇದು ಮನುಷ್ಯನಲ್ಲಿ ಪರಿಜ್ಞಾನ ಇರಬೇಕು. ಇಂತಿಂತ ವರಗಳು ಕೇಳಿ ಭೂಮಿ ಮೇಲೆ ಶರಣರು ಅವ್ರ ಹೆಸರು ಅಜರಾಮರವಾಗಿ ಉಳಿಸಿಕೊಂಡು ಹೋದರು. ನಾವು ಏನೇನೋ ಕೇಳ್ಕೊಂಡು ಅದು ಈ ಕಡೆ ನೆಲೆ ಇಲ್ಲ, ಅತಿ ಆಶೆಗೆ ಬಿದ್ದೀವಿ. ಈ ಕಡೆ ನೆಲೆ ಇಲ್ಲ, ಸುಮ್ಮನೆ ಹಂಗಾಗ್ಯದ ನಮಗಂದ್ರ ಒಟ್ಟ ಈ ಊರ ನಾನೇ ಸಾವುಕಾರ ಆಗ್ಬೇಕು, ನಾನೇ ಶ್ರೀಮಂತ ಆಗ್ಬೇಕು, ನನ್ನ ಯಾರು ಆಗಬಾರದು, ಲಕ್ಷ್ಮೀ ತಾಯಿ ಎಲ್ಲರಿಗೆ ಬಡತನ ತರಬೇಕು, ಈ ಊರ ನನಗೆ ಶ್ರೀಮಂತಿಗೆ ಕೊಡ್ಬೇಕು. ಇಂಥವು ನಮ್ಮಲ್ಲಿ ಬಹಳ ಗುಣಗಳು, ಇಂಥ ಗುಣ ಬಹಳ ಇವು ಎಲ್ಲ ಹೋಗ್ಬೇಕಾದ್ರ ಹೋಗಂಗಿಲ್ಲ. ಆಶೆ ಅದಾವ್ರಿ. ಆಶೆ ಅನ್ನೋದಕ್ಕಿಂತಲೂ ದುರಾಶೆ ನಮ್ಮಲ್ಲಿ ಮೂಡ್ಯಾವ. ಯಾನ್ ತಗೊಂಡು ಹೋಗೋದ್ರಿ ಸತ್ರ. ನಿನ್ನೆ ಒಬ್ಬ ವಿಮಾನ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿ ರಗಡ ಗಳಿಸಿದ್ದ, ಕೋಟಿಗಟ್ಟಲೆ ಗಳಿಸಿದ್ದ. ಅಂತಾವ್ ನಿನ್ನೆ ವಿಮಾನದಾಗ ಬಿದ್ದು ಕಲಾಸಾಗಿ ಹೋದಲ್ಲ. ಏನ್ ತಗೊಂಡು ಹೋದ ಬಂಗಾರ ಬೇಳೆ ಯಾನೋ ಇಲ್ಲ, ಸುಮ್ಮನೆ ಇಲ್ಲಿ ಬಂದ ಬಳಕ ನಂದು ಎಲ್ಲ ನಂದತ್ತೇವ್. ಖರೆ ಯಾವಾಗ ನಂಬದ ಹೇಳ್ರಿ, ಯಾವಾಗ ನಂಬದ? ಈ ಶರೀರ ಇವಾಗ ನನ್ನ 33 ವಯಸ್ಸದಾವ, ಇನ್ನೊಂದು 10 ವರ್ಷ ಚಲೋ ಇರ್ತದ. ಇದು ಇನ್ನೊಂದು 10 ವರ್ಷ ಆದವ, ಕೂಗ್ಲು ಬೆಳಗಾಗ್ತಾವ, ಟೊಂಕವಾಗ್ತಾವ, ಕಣ್ಣು ಮಂಜ ಆಗ್ತಾವ, ಕಿವಿ ಕಿವಿಡ ಆಗ್ತಾವ. ನಮ್ಮದೇ ಶರೀರ ನಮಗ ಬರಾಸಿಲ್ಲ, ನಮಗೆ ಕಾಯ ಮುಳಿಯಂಗಿಲ್ಲ ಅಂದ್ರ ಮತ್ತೆ ಇನ್ನು ಹೊರಗಿಂದ ಯಾವಾಗ ನಮಗ್ ಕಾಯ ಮುಳಿತದ? ಈಗ ನಾವು ಇದು ಹೊಲ ನಂಬದತ್ತೇವು. ಹೊಲ ನಿಮ್ದೇನು? ಹೊಲ ನಂದತ್ತೇವು, ಹೆಂಡ್ರ ಮಕ್ಕಳು ನಂದತ್ತೇವು, ಬಂಧುಗಳಾಗ ನಂದತ್ತೇವು, ಈ ಭೂಮಿ ನಂದತ್ತೇವು. ಖರೆ ಅಕಸ್ಮಾತ್ ಆ ಭೂಮಿಗೆ ಹೋಗಿ ಕೇಳ್ರಿ, ಆ ಭೂಮಿ ಏನತ್ತದ? ನಾಯಕನಿಂದ ಆಲಿ ಹತ್ತದ. ಅದು ಭೂಮಿ ನಾಯಕನಿಂದ ಆಲಿ. ನಿಮ್ಮ ಅಪ್ಪ ಹುಟ್ಟಕ್ಕಿನ ಮುಂಚೆನ ಇದ್ದಾವ, ನಿಮ್ಮ ಮುತ್ತೆ ಇದ್ದಾವ, ಇವಾಗ ನೀ ಇದ್ದಾವ ಅದೀನಿ. ನಾಳೆ ನಿನ್ನ ಮಕ್ಕಳು ಇದ್ದಾಗೂ ನಾ ಇರಾವದಿನ. ಖರೆ ನಾ ನಿನ್ನವಲ್ಲ, ನೀ ನನ್ನವ. ಭೂಮಿ ಹೇಳ್ತಾರ, ಭೂಮಿ ಖರೆ ಯಾವಾಗ ನಂಬದದ್ರಿ? ಯಾವಾಗೂ ನಂಬದಿಲ್ಲ. ಇರುತ್ತನ್ನ 4 ಜನರ ಮಧ್ಯದಲ್ಲಿ ಪ್ರೀತಿ, ಒಂದು ಭಕ್ತಿ ಗಳಿಸ್ಕೊಂಡ 4 ಜನ ನಾವು ಹಾದ ಕಣ್ಣೀರ್ ಹಾಕ್ತಾರ ನೋಡು. ಇದನ್ನೇ ನಮ್ಮ ಸಂಘಟ ಒಂದು ಪುಣ್ಯ ಬರೋದೈತಿ. ಮಾನವಾದಿಗಳು ತಲ ಹಳಿ ಶೀರಿ ಉಟ್ಟು ಕಲ್ಯಾಣಕ್ಕೆ ಹೋಗ್ಬೇಕಂತ ಇಚ್ಛಾ ಮಾಡಿಕೊಂಡ ಕಲ್ಯಾಣ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಬಂದಾಳ. ನಿನ್ನೆ ಸೊಲ್ಲಾಪುರಕ್ಕೆ ಎಲ್ಲಿ ಬಂದಾಳಂತ ಕೇಳಿದ್ರೆ, ಸೊಲ್ಲಾಪುರ ಗ್ರಾಮದ ದೇವರಾಗಿರತಕ್ಕಂತ ಮಲ್ಲಿಕಾರ್ಜುನ ದೇವರ ಗುಡಿಯಾಗ ಬಂದು ವಸ್ತಿ ಮಾಡ್ಯಾಳ. ಮಲ್ಲಿಕಾರ್ಜುನ ದೇವರ ಗುಡಿಯಾಗ ಬಂದು ವಸ್ತಿ ಮಾಡ್ಯಾಳ. ವಿಶ್ರಾಂತಿ ಪಡ್ಕೊಂಡ ಮತ್ತ ಮುಂಜಾನೆದ್ದು ಹೋಗ್ಬೇಕಂತ ಮಲ್ಲಿಕಾರ್ಜುನ ದೇವರ ಗುಡಿಯಾಗ ಕೂತಾಳ. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ, ಆ ಸೊಲ್ಲಾಪುರದೊಳಗ ಸಿದ್ದರಾಮ ಕೆರಿ ಕಟ್ಸಕ್ ಪ್ರಾರಂಭ ಮಾಡಿದ. ಅವ ಸಿದ್ದರಾಮ ಒಂದು ಘೋಷಣೆ ಮಾಡಿದ್ದ. ಏನು ಘೋಷಣೆ ಮಾಡಿದ್ದ ಅಂದ್ರ, ಸೊಲ್ಲಾಪುರ ತುಂಬಾ ಡಂಗೂರು ಸಾರಿದ್ದ. ಏನಂತ ಸಾರಿದ್ದ ಅಂದ್ರ, ಈ ಸೊಲ್ಲಾಪುರಕ್ಕೆ ಯಾರೇ ಬರ್ಲಿ, ಬಂದವರೆಲ್ಲ ಕೆರಿ ಕೆಲಸಕ್ಕೆ ಬರಬೇಕು. ಬರೀ ಊರ ಜನ ಅಟ್ಟೆ ಅಲ್ಲ,
ಪರ ಊರ್ದವ್ರು ಯಾರೇ ಬಂದ್ರು ಕೂಡ ಅವರು ಕೂಡ ಬಂದವರು ಕೆರೆ ಕೆಲಸಕ್ಕೆ ಬರಬೇಕಂತ ಹಿಂಗ ಡಂಗೂರು ಸಾರಿದ್ದ. ಅವ ಕೈಯಾಗಿರ್ತಕ್ಕಂತ ಆ ಆಳ ಮಕ್ಕಳಿಗೆ ಹೇಳುತ್ತಿದ್ದ ಸಿದ್ದರಾಮ ಕೆಲಸ ಮಾಡೋರ್ಗೆಪ್ಪ, ಈ ನಮ್ಮ ಸೊಲ್ಲಾಪುರದೊಳಗ ಯಾವ ಗುಡಿಯಾಗರೆ ಅಕಸ್ಮಾತ್ ಪರೂರವ್ರು ಬಂದ ಇಲ್ಲಿ ವಸ್ತಿ ಮಾಡಿದ್ರಂದ್ರ ಅವ್ರಿಗೆ ಸಹಿತ ಕೆರೆ ಕೆಲಸಕ್ಕೆ ಕರ್ಕೊಂಬರ್ರಿ ಅಂತ ಸಿದ್ದರಾಮ ಇದು ಘೋಷಣೆ ಮಾಡಿದ್ದ. ಒಬ್ಬ ಮನುಷ್ಯ ಹೋದ ಗುಡಿಯಾಗ ಯಾವ ಗುಡಿಯಾಗ ಯಾರ್ಯಾರು ಬಂದಾರ ಅಂತ ಹುಡುಕ್ಯಾಳಕತ್ತಾರ. ಒಬ್ಬ ಮನುಷ್ಯ ಮಲ್ಲಿಕಾರ್ಜುನ ಗುಡಿಗೆ ಬಂದ ನೋಡೋದ್ರಾಗ ದಾನಮ್ಮ ತಾಯಿ ಅದೇ ಲಿಂಗಮ್ಮ ತಾಯಿ ಗುಡಿ ಒಳಗ ಬಂದು ಕೂತಾಳ. ಗುಡಿ ಒಳಗ ಬಂದು ಕೂತಾಳ. ಅವಾಗ ಬಂದು ಮನುಷ್ಯ ತಾನ, ಯವಾ ತಾಯಿ, ನಮ್ಮ ಒಡೆಯನಾಗಿರ್ತಕ್ಕಂಥ ಸಿದ್ದರಾಮ ಒಂದು ಜೈಘೋಷ ಮಾಡ್ಯಾನ, ಒಂದು ಘೋಷಣೆ ಮಾಡ್ಯಾನ. ಏನ್ ಮಾಡ್ಯಾನಂದ್ರ, ಯಾವೂರ ಪರ ಊರ ಭಕ್ತರ ನಮ್ಮ ಗ್ರಾಮದ ಯಾವುದೇ ಗುಡಿ ಒಳಗೆ ಬಂದ್ರ ಅವರಿಗೆ ಕೆರೆ ಕೆಲಸ ಕರ್ಕೊಂಬಾತವ ಅಪ್ಪಣೆ ಮಾಡ್ಯಾನ. ಅದಕ್ಕಾಗಿ ನಾ ನಿನಗ ನಮ್ಮ ಕೆರೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಆ ತಾಯಿಗೆ ಲಿಂಗಮ್ಮ ಕೇಳ್ತಾನ. ಅವಾಗ ಲಿಂಗಮ್ಮ ತಾಯಿ ಹೇಳ್ತಾಳ, ನಾ ನಿಮ್ಮ ಒಡೆಯ ಸಿದ್ದರಾಮನ ಕೆಲಸಕ್ಕೆ ಬಂದಕ್ಕೆಲ್ಲ ನಾನು ಕೆಲಸ ಕಲ್ಯಾಣ ಪಟ್ಟಣದೊಳಗದ, ನಾ ಕಲ್ಯಾಣ ಪಟ್ಟಣಕ್ಕೆ ಹೊರಟಕ್ಕೆ ಕರೆ ನಿಮ್ಮ ಸಿದ್ದರಾಮನ ಕೆಲಸಕ್ಕೆ ನಾ ಬರಂಗಿಲ್ಲತ್ತಾಳ. ಸಿದ್ದರಾಮನ ಕೆಲಸಕ್ಕೆ ನಾ ಬರಂಗಿಲ್ಲತ್ತಾಳ. ಅವಾಗ ಯವಾ ಒಂದು ಪ್ರತಿಜ್ಞೆ ಮಾಡ್ಯಾನ, ಬಂದವ್ರು ಈ ಕೆರೆ ಕೆಲಸಕ್ಕೆ ಬರ್ಬೇಕಂತ, ಅಕಸ್ಮಾತ್ ಕೆರೆ ಕೆಲಸ ಮಾಡಕ್ ಬರ್ಲಾರ್ದವ್ರು ಈ ಊರಾಗೆ ಎರಸ್ಗುಡ್ಬ್ಯಾಡ್ರಿ ಅವ್ರಿಗೆ ಅಂತ ಹೇಳ್ಯಾನ. ಎರಗುಡ್ಬ್ಯಾಡ್ರಿ ಅಂತ ಹೇಳ್ಯಾನ. ಆ ಹುಡುಗರಿಗೆ ಎಬ್ಬಿಸ್ಬಿಡ್ರಿ, ಅವು ಒಟ್ಟು ಕೈ ಎಬ್ಬಿಸ್ಬಿಡ್ರಿ. ಅವು ಒಟ್ಟು ಕೆಡ್ಸಕತ್ತಾವ. 3 ದಿವಸ ಆಯ್ತು ನೋಡ್ತೇವ್, ನಮಗ ತಲೆ ಬ್ಯಾಸರ ಆಗ್ಯದ. ತೆಗಿ ಹೇಳು, ಅವ್ಕಿಂದ ಕೂಡಿಸ್ಬಿಡ್ರಿ ಪೂರಾ ಒಯ್ದು ಹಿಂದೆ ಎಬ್ಬಸ್ರಿ ಪೂರಾವು. ಯವ ನೀವು ದೊಡ್ಡವ್ರು ಮುಂದಕ್ಕೆ ಬರ್ರಿ, ತಾಯಿ ನೀವು ಮುಂದಕ್ಕೆ ಬರ್ರಿ, ಕಡೆ ಮುಂದಕ್ಕೆ ಬರ್ರಿ. ಎಬ್ಬಸ್ರಿ ಆ ಹುಡುಗರಿಗೆ ಎಬ್ಬಸ್ರಿ ನೀವು ಕೆಬ್ಬಸ್ರಿ ಕೆಬ್ಬಸ್ರಿ. ಬೇಕಾದಂಗ ಅಣ್ಣನ ಮನೆಗೆ ಹೋಗಂಗ ಯಾವ ಹಂಗ ಅದಾವ ನೋಡವ್, ಎಷ್ಟು ಹೇಳಿದ್ರೆ ಕೇಳಲ್ಲ. ವಿಷಯ ಕಡೆ ಲಕ್ಷ್ಯ ಇರ್ಬೇಕು. ಇಲ್ಲೂ ಆ ಮನುಷ್ಯ ಹೇಳಕತ್ತಾನ ಲಿಂಗಮ್ಮ ತಾಯಿಗವಾ, ನಮ್ಮ ಒಡೆಯನಾಗಿರ್ತಕ್ಕಂಥ ಸಿದ್ದರಾಮ ಕೆರೆ ಕೆಲಸಕ್ಕೆ ಬಾಂದಾನ, ಏನು ಬರ್ತೀಯೋ ಏನು ಊರು ಬಿಟ್ಟು ಹೋಗ್ತೀಯೋ, ಎರಡರದಾಗ ಒಂದು ಮಾಡ್ಬೇಕು. ಇಲ್ಲಿ ಇದ್ದವ್ರು ಕೆರೆ ಕೆಲಸಕ್ಕೆ ಬರಬೇಕು ಅಂದ, ಇಲ್ಲಾಂದ್ರೆ ಈ ಸೊಲ್ಲಾಪುರ ಬಿಟ್ಟು ಹೋಗ್ಬೇಕು. ಅವಾಗ ಆ ತಾಯಿ ಅತ್ತಾಳ, ನಿಮ್ಮ ಒಡೆಯನ ಬಳಿ ನಮಗ್ ಕೆಲಸ ಇಲ್ಲ, ನಾನು ಕೆಲಸ ಕಲ್ಯಾಣ ಪಟ್ಟಣಕ್ಕದ, ನಾ ಈ ಊರ್ ಬಿಟ್ಟು ಹೋಗ್ತೀನಪ್ಪ, ಆದ್ರೂ ಒಂದು ಕೆಲಸ ಮಾಡೋತ್ತ ಅವ ಬಂದವನಿಗೆ ಹೇಳ್ತಾಳ ಆ ತಾಯಿ ಲಿಂಗಮ್ಮ. ಏನದು ಹೇಳ್ತಾಯಿ ಅಂದ, ಏನಿಲ್ಲ ನನ್ನ ಗಂಟು ಮೂಟೆ ಇವೆಲ್ಲ ಬಾಳ ಅದಾವ, ಸ್ವಲ್ಪ ನಿಮ್ ಊರು ಸೊಲ್ಲಾಪುರ ಸೀಮೆ ದಾಟಿ ಊರು ಹೊರಗ ಅಲ್ಲಿ ಒಂದು ಗಿಡದ ಬುಡಕ್ ಒಯ್ದಿಡು, ಆ ಕಡೆ ನಾ ಮತ್ ಸಣ್ಣಗೆ ಹತ್ಕೊಂಡು ಹೋಗ್ತೀನಿ ಅಂದಳು. ಆಯಿ ನೀ ಎಲ್ಲ ಇವು ಕಟ್ಟಿಡು, ನಾ ಹೋಗಿ ಬರ್ತೀನಿ ಅಂತ ಅವ ಹೇಳಿ ಹೋದ ಬರ್ಲಿಲ್ಲ. ಈ ತಾಯಿ ಹೋಗ್ಬೇಕಂತ ಕಾಯ್ಲಕತ್ತಾಳ, ಗಂಟು ಮೂಟೆ ವಜ್ಜದಾವಂತ ಕಾಯ್ಕೊಂಡು ಕೂತಾಳ. ಮಲ್ಲಿಕಾರ್ಜುನ ಗುಡಿಯಾಗ ಹಿಂಗ ಕೂತಾಳ. ಆ 30 ವಯಸ್ಸಿನವಾಗಿ ಒಬ್ಬ ಮುದುಕ ಮನುಷ್ಯ ಬಂದ. ಅವಾಗ ಕೇಳ್ತಾಳ ಲಿಂಗಮ್ಮ ತಾಯಿ, ಅಪ್ಪ ಇಲ್ಲಿ ಬರ್ರಿ ಅಂದಳು. ಯಾಕೆ ತಾಯಿ ಅಂದ, ಏನಿಲ್ಲ ನನ್ನ ಗಂಟು ಮೂಟೆ ಇವು ಸ್ವಲ್ಪ ವಾಜ್ಯ ಆಗ್ಯಾವ, ಇವು ಸ್ವಲ್ಪ ತಗೊಂಡು ಒಯ್ದ ನಿಮ್ ಊರ ಅಚ್ಚ ಕಡೆಗೆ ಆ ಒಂದು ಗಿಡದ ಬುಡಕ್ಕೆ ಇಟ್ಟು ಬಿಡು, ನಾ ಆ ಕಡೆ ತಗೊಂಡು ಹೋಗ್ತೀನಿ ಅಂದಳು. ಅವಾಗ ಇವ ಮುದುಕ ಮನುಷ್ಯ ತಾನ, ಯವಾ ಇವು ಹೆಗಲ ಮ್ಯಾಲ ಇವು ತಗೊಂಡು ನಾನು ಒಯ್ತೀನಿ ಇಲ್ಲತ್ತಲ್ಲ, ಹೆಗಲ ಮ್ಯಾಲ ತಗೊಂಡು ಒಯ್ತೀನಿ ಇಲ್ಲಾಂದ್ರೆ ಅಥವಾ ನೆತ್ತಿ ಮ್ಯಾಲ ತಗೊಂಡು ಒಯ್ತೀನಿ ಇಲ್ಲತ್ತಲ್ಲ, ಆದ್ರ ನೀ ನನಗೆ ರೊಕ್ಕ ರೂಪಾಯಿ ಏನು ಕೊಡ್ಬೇಡ, ನಿನ್ನ ಕೈ ಮ್ಯಾಲ ನನಗೆ ದ್ವಾಸೆ ಉಣ್ಬೇಕನ್ನೋ ಆಸೆ ಆಗ್ಯದ, ನೀ ದ್ವಾಸೆ ಮಾಡಿ ಉಣಿಸ್ತಿದ್ದೆ ಅಂದ್ರ ಇದು ಗಂಟು ಮೂಟೆ ಒಯ್ದು ಇಟ್ಟು ಬರ್ತೀನಿ ಅಂದ.
ಗಂಟು ಮೂಟೆ ಒಯ್ದಿಟ್ಟು ಬರ್ತೀನಿ ನಂದ. ಅವಾಗ ಈ ತಾಯಿ ಹೇಳ್ತಾಳಪ್ಪ, ನನ್ನ ಕೈ ಮೇಲೆ ಉಳ್ಬೇಕಂತ ನಿನ್ನ ಪಕ್ಷ ಆಗಿತ್ತಂದ್ರ ನಾ ಮಾಡಿ ಉಳಿಸ್ತೀನಪ್ಪ. ಈಗ ಇವು ಗಂಟು ಮೂಟೆ ತಗೋ, ಅಲ್ಲೇ ಊರೂರಿಗೆ ಹೋಗಿ ನಿನಗೆ ಮಾಡಿ ಉಳಿಸ್ತೀನಿ ಅಂತ ಲಿಂಗಮ್ಮ ತಾಯಿ ಆ ಮುದುಕ ಮನುಷ್ಯ ಹೇಳಿದಾಗ ಅವ ಗಂಟು ತಗೊಂಡು ತಲೆ ಮೇಲೆ ಇಟ್ಕೊಂಡು ಮುಂದಾದ. ಲಿಂಗಮ್ಮ ತಾಯಿ ಹಿಂದಾದಳು. ಊರ ಹೊರಗ ಹೋಗಿ ಒಂದು ಗಿಡದ ಬುಡಕ ಗಂಟು ಇಳಿಸ್ರಯ್ಯವ, ನಿನ್ನ ಗಂಟು ನಾ ಇಟ್ಟೀನಿ, ನನ್ನ ದ್ವಾಶ ಮಾಡಿ ಉಳಿಸ್, ನಾ ಹೋಗ್ತೀನಂದ. ಅವ ಲಿಂಗಮ್ಮ ತಾಯಿ ತನ್ನ ದಿವ್ಯ ಜ್ಞಾನ ದೃಷ್ಟಿಯಿಂದ ತನ್ನ ಕಣ್ಣು ತೆರೆದ್ರೆ ಸಾಕು, ಎಲ್ಲ ಹಿಟ್ಟನು ಮಾರಿ ಮುಂದೆ ಬತ್ತು, ಎಲ್ಲಾನು ಮಾರಿ ಮುಂದೆ ಬತ್ತು. ಅವಾಗ 3 ಒಲಿಗುಂಡ ಹೂಡಿ ಆ ತಾಯಿ ಏನ್ ಮಾಡ್ತಾಳ, ಅವನಿಗೆ ದ್ವಾಶ ಮಾಡಿ ಉಣಿಸ್ತಾಳ. ಇವ ದ್ವಾಶ ಒಂದ್ ಅಲ್ಲ 10 ದ್ವಾಶ ತಿಂದಿವ. 10 ದ್ವಾಶ ತಿಂದ ಯವ ಎಷ್ಟು ರುಚಿ ಮಾಡಿ ತಾಯಿ, ನಿನ್ನ ಕೈಯಾರಿ ಅದಕ್ಕೆ ಉಳ್ಬೇಕಂತ ನಾ ಇಚ್ಛಾ ಮಾಡೀನಿ ಅಂತ ಹೇಳಿ ಎಷ್ಟು ಅಂದವನೇ ನೀರು ಕುಡಿದು ಎದ್ದ. ತಾಯಿ ಹೊಳ್ಳಿ ನೋಡೋದ್ರಾಗ ಪಟ್ನೆ ಮಾಯ ಆಗಿ ಯಾರಿದ್ರವ ಕಂಟು ಹೊತ್ಕೊಂಡು ಬಂದಾವ. ಅವ ಮುದುಕ ಮನುಷ್ಯ ಅಲ್ಲವ, ಸಾಕ್ಷಾತ್ ಶಿವನೇ ಆಕಿನ ಗಂಟು ಹೊರಲಕ ಬಂದಿದ್ದ, ಆಕಿನ ಗಂಟು ಹೊರಲಕ ಬಂದಿದ್ದ. ಇಟ್ಟಂದ್ರೆ ಮಾಯಾಗಿ ಭಾವ. ಲಿಂಗಮ್ಮ ತಾಯಿ ಇಲ್ಲೇ ಗಿಡದ ಬಿಡು ಕೂತಾಳ. ಮರ್ದಿನ ಮುಂಜಾನೆ ಅದು ಸಿದ್ದರಾಮ ಮಲ್ಲಿಕಾರ್ಜುನ ಲಿಂಗಕ್ಕ ಅಭಿಷೇಕ ಮಾಡ್ಬೇಕಂತ ಶೀತಾಳ ನೀರು ತಂದ ಸಿದ್ದರಾಮ ಲಿಂಗ ತೊಳಿಲಕತ್ತಾನ. ಶೀತಾಳ ನೀರ್ಲೆ ಅವಾಗ ಲಿಂಗದೊಳಗೆ ಶಿವ ಮಾತಾಡ್ದನಂತ. ಏನಂತ ಮಾತಾಡ್ದ, ಸಿದ್ದರಾಮ ನನ್ನ ನೆತ್ತಿ ಬ್ಯಾನೆ ಆಗ್ಯದಪ್ಪ, ಸ್ವಲ್ಪ ಸಾವಕಾಶ ತೊಳಿ ಅಂದತ್ತ. ಸಾಕ್ಷಾತ್ ಪರಮಾತ್ಮ ಲಿಂಗದೊಳಗೆ ಮಾತಾಡಕತ್ತಾನ. ಸಿದ್ದರಾಮ ತರ ಯಾರು ಮಾತಾಡಕತ್ತಿರ್ಬೇಕಂತ ಹಿಂದ ಮುಂದ ಮಗ್ಗಲ ಎಲ್ಲಾ ಕಡೆ ನೋಡ್ತಾನ, ಯಾರೂ ಕಾಣಿಸಲಿಲ್ಲ. ಮತ್ತೊಮ್ಮ ಅದೇ ಲಿಂಗದೊಳಗೆ ಶಬ್ದ ಬರ್ತತ್ತಪ್ಪ, ಸಿದ್ದರಾಮ ನನ್ನ ತಲೆ ಬ್ಯಾನೆ ಆಗ್ಯದು, ಸ್ವಲ್ಪ ಸಾವಕಾಶ ತೊಳಿ ಅಂದಾಗ ಅವಾಗ ಸಿದ್ದರಾಮ ಕೇಳ್ತಾನ, ಅಪ್ಪ ಪರಮಾತ್ಮ ನಿನ್ನ ತಲೆ ಯಾಕೆ ಬ್ಯಾನೆ ಆಗ್ಯದಪ್ಪ, ನಿನ್ನ ತಲೆ ಯಾಕೆ ಬ್ಯಾನೆ ಆಗ್ಯದ, ಏನು ಕಾರಣಕ್ಕ ನಿನ್ನ ತಲೆ ಬ್ಯಾನೆ ಆಗ್ಯದ ಹೇಳು ಅಂದಾಗ ಅವಾಗ ಆ ಶಿವ ಲಿಂಗದೊಳಗೆ ಹೇಳ್ತಾನಪ್ಪ, ನಿನ್ನಿನ ದಿವಸ ನನ್ನ ಗುಡಿಗೆ ಆ ಉಮರಾಡಿ ಒಂದು ಮುದುಕಿ ಬಂದಿತ್ತು, ಆಕಿನ ಗಂಟ ತಲೆ ಮೇಲೆ ಹೊತ್ಕೊಂಡು ಹೋಗಿನಿ, ಅದಕ್ಕಾಗಿ ಅದು ಬಾರಾಗಿ ನನ್ನ ತಲೆ ನಟ್ಟದ ತೇಳಿ ನನ್ನ ತಲೆ ಬ್ಯಾನೆ ಆಗ್ಯದ, ಅದಕ್ಕಾಗಿ ಸಾವಕಾಶ ತೊಳಿ ಎತ್ತಿದ್ನತ್ ನೋಡು ಪರಮಾತ್ಮ, ಸಾವಕಾಶ ತೊಳಿ ಎತ್ತಿದನಂತ. ಏನು ಶಕ್ತಿ ಅಲ್ರಿ, ಏನು ಶಕ್ತಿ ಅಲ್ರಿ. ಆದಿಶಕ್ತಿ ಲಿಂಗಮ್ಮ ತಾಯಿ ಗಂಟ ತಲೆ ಮೇಲೆ ಹೊತ್ಕೊಂಡ ಒಯ್ದು ಊರ ಹೊರಗಿನ ಗಿಡದ ಬುಡು ಕೆಟ್ಟಾನ. ಅವನು ತಲೆ ಬ್ಯಾನೆ ಆಗ್ಯದಂತ ಲಿಂಗದೊಳಗೆ ಸಿದ್ದರಾಮ್ಗೆ ಹೇಳ್ದ. ಸಿದ್ದರಾಮ ತಾನ ಅಂತ ಆದಿಶಕ್ತಿ ಪಾರ್ವತಿ ಅವತಾರ ಕೊಟ್ಟ ಬಂದಕ್ಕಿನ್ನ ನಾನು ಅಪಮಾನ ಮಾಡದಲ್ಲ ಅಂತೇಳಿ ತಿಳ್ಕೊಂಡ ಸಿದ್ದರಾಮ ಅಲ್ಲೇ ತೊಳೆಯುವ ಲಿಂಗ ತೊಳೆಯುವುದು ಬಿಟ್ಟ ದಿಗ 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 ಓಡ್ಕೊತ ಹೋದ. ಎಲ್ಲರ ಲಿಂಗಮ್ಮ ತಾಯಿ ಅಂತೇಳಿ ಹೋಗಿ ಹುಡುಕ್ಯಾಡೋದ್ರೊಳಗಾಗಿ ಲಿಂಗಮ್ಮ ತಾಯಿ ಗಿಡದ ಬುಡಕ ಕೂತಿದ್ದಳು. ಅವಾಗ ಹೋಗಿ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ದೆಯವ, ನಿನ್ನಿನ ದಿವಸ ನಾನು ತಪ್ಪು ಮಾಡದ ತಾಯಿ, ನಿನ್ನಿನ ದಿವಸ ನಾನು ತಪ್ಪು ಮಾಡದ ತಾಯಿ, ಯವಾ ನನ್ನ ತಪ್ಪ ಮನ್ನಿಸಿ, ನನ್ನ ತಪ್ಪ ಕ್ಷಮಿಸಿ, ಹೊಳ್ಳಿ ನಮ್ಮ ಗ್ರಾಮಕ್ಕೆ ಬಂದ ನನ್ನ ಮನೆಯೊಳಗ ಪ್ರಸಾದ ಮಾಡಿ ಬರಕತ್ತಿ ನಡಿ ತಾಯಿ ಅಂತ ಸಿದ್ದರಾಮ ತಾಯಿ ಪಾದಕ್ಕೆ ಬಿದ್ದು ಬೇಡಕತ್ತಾನ. ಅವಾಗ ತಾಯಿ ಅತ್ತಾಳ, ಲಿಂಗ ಇಲ್ಲದ ಬವಿಗಳ ಮನೆಗೆ ಬರಂಗಿಲ್ಲ, ಲಿಂಗ ಇಲ್ಲದ ಬವಿಗಳ ಮನೆಗೆ ನಾ ಬರಂಗಿಲ್ಲ. ಅವಾಗ ಸಿದ್ದರಾಮ ತನ್ನ ತಾಯಿ ನಂದು ತಪ್ಪಾತವ, ಕ್ಷಮಾ ಮಾಡು, ನನ್ನ ಮನೆಗೆ ಬಂದು ಸ್ವಲ್ಪ ಪ್ರಸಾದ ಮಾಡಿ ಹೋಗಂತ ಸಿದ್ದರಾಮ ತಾನ. ಇವಾಗ ನಾನು ಹೇಳಿದಪ್ಪ, ಲಿಂಗ ಇಲ್ಲದ ಬವಿಗಳ ಮನೆಗೆ ನಾನು ಬರುವುದಿಲ್ಲ, ಯಾರ ಲಿಂಗ ಧಾರಣ ಮಾಡ್ಕೊಂಡಿರ್ತಾರ ನೋಡು ಅವ್ರ ಮನೆಗೆ ಕರೆಲಾರ್ದೆ ಹೋಗ್ತೀನಿ, ನಾವು ಹಳ್ಳಿ ಬರೋದ್ರ ಕಲ್ಯಾಣಕ್ಕೆ ಹೋಗಿ ಬರೋದ್ರೊಳಗ ನೀ ಲಿಂಗ ಧಾರಣ ಮಾಡ್ಕೋ, ಅವಾಗ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ ಲಿಂಗಮ್ಮ ತಾಯಿ. ಯಾವಾಗ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಎಂತ ಶಕ್ತಿ ರೀ ಅವಂದ್, ಎಂತ ಶಕ್ತಿ. ಯಾಕ 10 ಅವತಾರ ತಾಳದಕ್ಕೆ, ಆದಿಶಕ್ತಿ ಆದಕ್ಕೆ, ದಾನ ಮಾಡಕ್ಕೆ, ಲಿಂಗಮ್ಮ ಆದಕ್ಕೆ, ಪಾರ್ವತಿ ಆದಕ್ಕೆ, ಅಟ್ಟೆ ಅಲ್ಲ ಅಂಬಾ ಭವಾನಿ ಆದಕ್ಕೆ. ಅದಕ್ಕೆ ಕವಿಗಳ ಬಾಳ ವರ್ಣ ನಾ ಹೇಳೋದು ಲಕ್ಷ್ಮೇಶ್ವರ ಪಾಠ ಯಾಕ ಆದಿಶಕ್ತಿ ಲಕ್ಷ್ಮಿ ಮನಸ್ಸು ಮಾಡ್ದಳಂದ್ರ ಬಹುತೇಕ ಹುಳಾನು ಮಾಡ್ತಾಳ. ಮುಂದೆ ಏನಾತ ನಾ ಹೇಳಂಗಿಲ್ಲ, ಹಿಂಗ ಹೇಳುವಾದ್ರ ಅಂತೇಳಿ ಮಾತ್ರ ನೀವು ನಮ್ಮೂರಿಗೆ ಬರಬಾರ್ದು.
ಯಾಕ ಆ ತಾಯಿ ಲಕ್ಷ್ಮಿಗೂ ಅಷ್ಟೊಂದು ಸಾಮರ್ಥ್ಯ ಶಕ್ತಿ ಅದ. ಇವತ್ತು ನಾವು ಇಟ್ಟೆಲ್ಲ ಕೊಡ್ಬೇಕಾದ್ರ ಆದಿಶಕ್ತಿ ಶಕ್ತಿ ಅದ. ಇವತ್ತು ನಾವಿಲ್ಲಿ ಕೂಡಿದೆವು. ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಸ್ವಲ್ಪ ಶಾಂತತೆ ವಹಿಸ್ಕೊಂಡು ಕೇಳ್ರಿ. ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗ ಇರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಲಕ್ಷ್ಯ ವಹಿಸ್ರಿ. ಬಹುತೇಕ ಸಿದ್ದೇಶ್ವರ ಅಪ್ಪಗಳು ಹೇಳ್ಯಾರ ಈ ಮಾತು, ನೀವು ಕೇಳಿರಲ್ಲ. ಅದೇ ಮಾತು ನಿಮ್ಗೆ ಹೇಳಕತ್ತೀನಿ, ಲಕ್ಷ್ಯ ಇಟ್ಕೋರಿ. ಒಟ್ಟ ಯಾರು ರಚನೆ ಮಾಡ್ಬೇಡ್ರಿ. ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗ ಇರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರ, ಇರ್ಲಿ ಗಪ್ಪ ಮಾಧ್ಯಮ ಅದಾವ, ನೀವು ಮಾತಾಡುವಾಗ ಆ ಊರ ಜನರು ಸುಮ್ ಕೂತಾರಿಲ್ಲ ಅಂತ ಹಂಗೂ ಹೋಗಬಾರ್ದ. ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗ ಇರ್ಬೇಕಾದ್ರೆ ಏನು ಕೊಟ್ರೆ ಇರ್ತಾಳಂದ್ರ ನಿಮ್ಮಲ್ಲಿ ಇರುವಂತ ಪ್ರೀತಿ, ಒಂದು ಭಕ್ತಿ. ಲಕ್ಷ್ಮಿ ನಮ್ಮ ಮನೆಯಾಗ ಕಾಯಾಗ ಇರುವಂಗ ಮಾಡ್ಕೋದು ನಮ್ಮ ಕೈಯಾಗದ. ಲಕ್ಷ್ಮೀ ತಾಯಿ ನಮ್ಮ ಮನೆಯಾಗ ಇರ್ಬೇಕಾದ್ರ ಅದು ನಾವು ಹಾಗೆ ನಡಿಬೇಕಾಗ್ತದ. ಒಬ್ಬರ ಮನೆಯಾಗ ಲಕ್ಷ್ಮೀ ತಾಯಿ ಲಕ್ಷ್ಮಿ 8 ತಲೆ ವಾಸ ಮಾಡಿದಳಂತ. ಎಷ್ಟು? 8 ತಲೆ ವಾಸ ಮಾಡಿದಳಂತ. 9ನೇದವನ ತಲೆಗೆ ಅವನ ಯಜಮಾನ 30 ವಯಸ್ಸಾಗಕ್ ಬಂದಿತ್ತು. ಒಂದಿನ ಲಕ್ಷ್ಮೀ ತಾಯಿ ಮಧ್ಯರಾತ್ರಿ ಒಳಗ ಅವನಿಗೆ 4 ಮಂದಿ ಗಂಡಸ ಮಕ್ಕಳು ತಮ್ಮ ಕೋಲ್ಯಾಗ ಹೋಗಿ ಮಕ್ಕೊಂಡಾರ. ಇವ ಯಜಮಾನ ಮನುಷ್ಯ ಆ ಮನಿ ಜೆ ಇರ್ತಿದ್ವು ಅವ ತಲಬಾಕಲ ಮನಿ. ಈಗೆಲ್ಲ ಇವು ಬ್ಯಾರೆ ಮನಿಗಳು ಬಂದಾವ. ಆ ಜೇಜಿ ಕಟ್ಟ್ಯಾಗ ಹೋಗಿ ಮನ್ಕೊಂಡಾರ ಮನಿ ಯಜಮಾನ. 4 ಮಂದಿ ಮಕ್ಕಳು ತಮ್ಮ ಹೆಂಡ್ರು ತಮ್ಮ ಕೋಲ್ಯಾಗ ಮಕ್ಕೊಂಡಾರ. ರಾತ್ರಿ 12 ಆಗ್ಯದ ಟೈಮ. ಲಕ್ಷ್ಮಿ ಎದ್ದ ಹಸಿರು ಸೀರೆ, ಕೈಯಾಗ ಹಸಿರು ಬಳಿ, ಹಣಿ ಮ್ಯಾಲ ಕುಂಕುಮ, ಕಾಲಾಗ ಗೆಜ್ಜಿ, ನಾರಮಯ ಆಗಕತ್ತು ಪಡಸಾಲ್ಯಾಗ ಬಂದ ನಿತ್ತಾಳ. ಲಕ್ಷ್ಮಿಯನ್ನು ಹೋಗ್ಬೇಕಂತ ಅವ್ನ ಮನಿ ಬಿಟ್ಟು ಹೋಗ್ಬೇಕಂತ ಪಡಸಾಲ್ಯಾಗ ಬಂದ ನಿತ್ತಾಳ. ಅವ ಮನಿ ಯಜಮಾನ ಎಚ್ಚರ ಆಯ್ತು, ನೋಡ್ತಾನ. ಅಲ್ಲ ಏನಿದು ರೂಪ, ಏನ ಲೈಟ್ ಹೊಳದಂಗ ಹೊಳಿಲಕತ್ತದ, ಈ ಹೆಣ್ಮಗಳು ಯಾರು ಇದ್ದಿರ್ಬೇಕು? ಬಹುತೇಕ ನನ್ನ ಸ್ವಸ್ಥ್ಯಾರನೂ ಅಲ್ಲ, ನನ್ನ ಸ್ವಸ್ಥ್ಯರು ಕೋಲ್ಯಾಗ ಮಾಡ್ಕೊಂಡಾರ. ಈ ಹೆಣ್ಮಗಳು ಪಡಸಾಲ್ಯಾಗ ನಿತ್ತಾಳ ಅಂದ್ರ ಯಾರು ಇದ್ದಿರ್ಬೇಕಂತ ಮನಿ ಯಜಮಾನ ಎದ್ದು ಕೂತ. ಇಟ್ಟಾಗ ಲಕ್ಷ್ಮಿ ಸಣ್ಣಗೆ ಅವನ ಮಗಳಾಗ 5 ಹೊಂಟಿಳು. ಅವಾಗ ಇವ ಹೋಗಿ ತಡೀರದ, ಯವ ಯಾರಿದ್ದಿ ತಾಯಿ, ಯಾರಿದ್ಯಮ್ಮ? ಇಟ್ಟು ರಾತ್ರಿ ನನ್ನ ಮನೆಯಂದು ಹೊಂಟಿಯಲ್ಲ, ನೀ ಯಾರಿದ್ದಿ ಅಂದಾಗ ಅವಾಗ ಹೇಳ್ತಾಳ, ಅಪ್ಪ ನಾನು ನಿನ್ನ ಮನೆಯ ಲಕ್ಷ್ಮಿ ಅದೇ, ನಿನ್ನ ಮನೆಯ ಲಕ್ಷ್ಮಿ ಅದೇ. ಈಗೆಲ್ಲಿಗೆ ಹೊಂಟಿ ಅಂತ ಕೇಳದ. ಯಪ್ಪ ಈ ಮನೆ ನನಗೆ ಸಾಕು, ಈ ಮನೆಯಿಂದ ನಾ ಹೋಗ್ತೀನಿ ಅಂದಳು. ಅವಾಗ ಮನೆ ಯಜಮಾನ ತನಯವ ಮನ್ಯಾಗ ಲಕ್ಷ್ಮಿ ಇದ್ರೆ ನಮ್ಮದು ನಡೆಯದ, ಮತ್ತ ನೀನೇ ನಮ್ಮ ಮನೆ ಬಿಟ್ಟು ಹೋದಿ ಅಂದ್ರ ತಾಯಿ, ಮತ್ತ ನಮ್ಮ ಸ್ಥಿತಿಗತಿ ಎಲ್ಲಿಗೆ ಬಂದಿತ್ತಮ್ಮ? ತಾಯಿ ನೀವ್ ಹೋಗ್ಬೇಡವಾ, ನಿನ್ನ ಕಾಲ್ ಬೀಳ್ತೀನಂದ. ಅವ ಲಕ್ಷ್ಮಿ ಅತ್ತಾಳ, ಏನೋ ಯಜಮಾನ ಎಷ್ಟು ತಲೆ ಅಂತ ನಿನ್ನ ಮನೆಯಾಗಿರ್ಲಿ, ಇವತ್ತು ನಿಂದು 9ನೇ ತಲೆ, 8 ತಲೆ ಮುಗಿದ, ನಿಂದು 9ನೇ ತಲೆ ಮುಗಿಲಕ್ ಬಂದದ. ಇಲ್ಲಿ ತನ ನಿನ್ನ ಮನೆಯಾಗದೇನಂದ್ರೆ ಇನ್ನ 8 ದಿನ ಅಂತ ನಾನು ಇರ್ಲೋ, ನಾನ್ ನಿನ್ನ ಮನೆ ಬಿಟ್ಟು ಸಾಕು, ನಾವು ಹೋಗ್ತೀನಿ ಅಂದಳು. ಅವಾಗ ಲಕ್ಷ್ಮೀ ತಾಯಿಗೆ ಅಡ್ಡ ನಿಂತು ಕಣ್ಣಾ ನೀರು ತಂದ. ಅವ ಲಕ್ಷ್ಮೀ ತಾಯಿ ಎತ್ತಳ, ಯಾವಾಗ ನೀ ಕಣ್ಣಾಗ ನೀರು ತಂದಿ, ನೀ ಕನಿಕರದಿಂದ ಬೇಡ್ಕೊಳಕತ್ತಿ ಅಂತ ಹೇಳಿ ನೀ ಏನ್ ಬೇಡ್ತಿ ಬೇಡು, ಬೇಡಿದ್ದು ಕೊಟ್ಟು ಹೋಗ್ತೀನಿ ಕರೆ. ಆದ್ರೆ ನಾ ಇವಾಗ ನಿಂದ್ರಂಗಿಲ್ಲ, ಇವಾಗ ನಾನು ನಿಂದ್ರಂಗಿಲ್ಲ. ಹೋಗಕ್ಕೆ ಹೋಗ್ತಿ ತಾಯಿ, ಆದ್ರ ನನ್ನ ಮಕ್ಕಳು ಇನ್ನ ನನ್ನ ಸ್ವಸ್ಥರ ಮನ್ಯಾಗ ಮನ್ಕೊಂಡಾರ. ಇವತ್ತೊಂದ್ ದಿವ್ಸ ಇರು ತಾಯಿ, ನಾಳೆ ಎಲ್ಲಾರಿಗೆ ಕೇಳಿ ನಿನಗ ಹೇಳ್ತೀನಿ, ಅಪ್ಪಣೆ ಕೊಡ್ತೀನಿ, ನೀವು ಹೋಗಕತ್ತಿ ಅಂದ. ಯಾಕಂದ್ರೆ ಇಟ್ಟು ದಿನ ಅದೇನಂತ, 9 ತಲೆಮಾರಿದೇನಂತ. ಇವತ್ತೊಂದ್ ದಿವ್ಸ ನನಗೆ ಇರಕ್ಕೆ ನೋವು ಆಗುದಿಲ್ಲ, ನಾನು ನಿನ್ನ ಮನ್ಯಾಗ ಇರ್ತೀನಿ. ನಾಳೆ ನಿನ್ನ ಮಕ್ಕಳು ನಿನ್ನ ಸ್ವಸ್ಥರಿಗೆ ಕೇಳಿ ಹೇಳು, ನಾ ಹೋಗ್ತೀನಿ ಅಂದ. ಆಯ್ತು ತಾಯಿ ಅಂದ. ಮತ್ತ ಲಕ್ಷ್ಮಿ ಒಳಗೆ ಹೋಗಿ ತನ್ನ ದೇವರ ಕೋಲಿಯಲ್ಲಿ ತಾನು ಉಳಿದಳು. ಮರ್ದಿನ 4 ಮಂದಿ ಮಕ್ಕಳಿಗೆ ಕೂಡಿಸದ, 4 ಮಂದಿ ಸ್ವಸ್ಥರಿಗೆ ಕೂಡಿಸದ. ಕೇಳ್ತಾನ, ಅಪ್ಪ ಮಕ್ಕಳೇ ಯಾಕಪ್ಪ, ಯಾಕೆ ಕೂಡಿಸಿ ನಮ್ಗ? ಯಾಕೂ ಇಲ್ಲ, ನಮ್ಮ ಮನೆ ಲಕ್ಷ್ಮಿ ರಾತ್ರಿ ಹೋಗ್ತೀನಂತ ಹೊಂಟಿಳು. ಆ ತಾಯಿಗೆ ನಾ ಅಡ್ಡ ಬಿದ್ದು ನಿಂದ್ರಿಸಿನಿ. ನನ್ನ 4 ಮಂದಿ ಮಕ್ಕಳಿಗೆ, ನನ್ನ 4 ಮಂದಿ ಸ್ವಸ್ಥರಿಗೆ ಕೇಳಿ ಬಂದು ಹೇಳ್ತೀನವ, ನೀ ಹೋಗಕ್ಕೆ ನಾ ಅಂದೆ. ನೀ ಏನು ಕೇಳ್ತಿ ಕೇಳು, ಕೇಳಿದ ಕೊಟ್ಟು ಹೋಗ್ತೀನಂತ ರಾತ್ರಿ ಅಂದಳು. ಇವತ್ತೊಂದ್ ದಿನ ನಿಂದ್ರತ್ ನಾ ತಾಯಿಗೆ ಲಕ್ಷ್ಮಿ ನಿಂದ್ರಿಸಿನಿ. ಇವತ್ತು ತಾಯಿ ಲಕ್ಷ್ಮಿ ಹೋಗ್ಯಾಕದಾಳಂತ. ಮತ್ತ ನೀವ್ ಯಾರ ಹೇಳ್ತೀರಿ, ಯಾರು ಬೇಡ್ತೀರಿ ಬೇಡ್ರಿ ತಂದಾಳ. ಮತ್ತ ನೀವ್ ಯಾನ್ರಿ ಬೇಡ್ತೀರಿ ಏನಂದಾಗ 4 ಮಂದಿ ಗಂಡಸ ಮಕ್ಕಳು ತಣ್ಣಗಾಗಿ ನಿಂತರು.
ಏನು ಬೇಡ್ಲಕ್ಕ ಬಾಯಿ ಬರಲ್ದು. ಅವಾಗ ಯಜಮಾನ ತಾನ ಯವಾ ಅವ್ರ ಸ್ವಸ್ಥರಿಗೆ ತಾನೆ ಯವಾ ನಿಮ್ಮ ಗಂಡದೇರು ಏನು ಬೇಡಲ್ಲಾಗ್ಯಾರ, ಮತ್ತ ನೀವರಿ ಏನು ಬೇಡ್ತೀರಿ ಬೇಡ. ಲಕ್ಷ್ಮೀ ಭಾಗದೊಳಕ್ಕೆ ಏನು ಸಿಗಲ್ಲ, ಏನು ಬೇಡ್ತೀರಿ ಬೇಡ್ರಿ ಅಂದಾಗ ಹಿರಿಸೋಶಿ ಅಂತಾಳ, ಮಾವ ಆ ಲಕ್ಷ್ಮಿಗೆ ಹೇಳು ಏನಂತ ಹೇಳು, ನಮ್ಮ 4 ಮಂದಿ ನಾವು ನೆಗೆನ ಮಕ್ಕಳು, ನಾವು 4 ಮಂದಿ ಭಾವ ಅದೇವು, 4 ಮಂದಿಗೆ 100 ಎಕರೆ ಆಸ್ತಿ ಕೊಟ್ಟಾಕಿ ಹೋಗುತ್ತೆ. 100 ಎಕರೆ ಆಸ್ತಿ ಕೊಟ್ಟು ಹೋಗುತ್ತೇಳು. ಅವಾಗ 2ನೇ ಸೊಸಿ ಕೇಳದ, ಯವಾ ತಂಗಿ ಮತ್ತ ನೀ ಏನ್ ಬೇಡಕ್ಕಿದ್ದೇವ? ಏನು ಇಲ್ಲ ಮಾವ, ಲಕ್ಷ್ಮಿಗೆ ಹೇಳು ಏನಂತ ಹೇಳು, ನಾವು 4 ಮಂದಿ ಸ್ವಸ್ಥರ ಹಾಯ್ಕೊಂಡ್ರ ನಮ್ಮ ಮೈ ಮೇಲೆ ಬಂಗಾರ ವಜ್ಜ ಬೇಕು, ಅಟ್ಟ ಬಂಗಾರ ಕೊಟ್ಟಾಕಿ ಹೋಗ್ಬಿಡು. ಅವಾಗ 3ನೇ ಸೊಸಿ ಕೇಳದ, ಮಾವ ಯವಾ ನೀ ಏನು ಹೇಳ್ತೀರಿ ತಂಗಿ ಅಂದ. ಅವ 3ನೇ ಸೊಸಿ ಎತ್ತಾಳ, ಮಾವ ಮಾವ ಆ ಲಕ್ಷ್ಮಿಗೆ ಹೇಳು ಏನಂತ, ನಾವು 4 ಮಂದಿ ನೆಗೆಣ ಮಕ್ಕಳು, ಸಾಯಿ ಬಳಿಕ ನಮ್ಮ ಕೂತ್ಕೊಂಡ್ರು ಸವಿಲಾರ್ಥ ಸಂಪತ್ತು ಕೊಟ್ಟಾಕಿ ಹೋಗಿಬಿಡುತ್ತೆ. ಸಾಯಿವರೆತನ ಕೂತ್ಕೊಂಡ್ರು ಸವಿಲಾರ್ಥ ಸಂಪತ್ತು ಕೊಟ್ಟು ಹೋಗಂದಾಗ ಇನ್ನು ಕಡಿ ಸಸಿ ಒಬ್ಬಕ್ಕಿದ್ರು. ಅವಾಗ ಲಾಸ್ಟಿನ ಸಸಿ ಕೇಳ್ತಾನ, ಯವಾ ನಿಮ್ಮ ಅಕ್ಕದೇರೆಲ್ಲ ಹೆಂಗ್ ಬೇಡ್ಕೊಂಡ್ರ ತಂಗಿ, ಮತ್ತ ನೀ ಯಾರು ಬೇಡಕ್ಕಿದ್ದಿ ಬೇಡು ಅಂದಾಗ ಅವಾಗ ಆ ಸಣ್ಣ ಸುಶಿ ಅತ್ತಳ, ಮಾವ ಮಾವ ಹೇಳು ಹೇಳು. ಏನಿಲ್ಲ ಮಾವ, ಆ ಲಕ್ಷ್ಮಿಗೆ ಹೇಳು ಏನಂತ ಹೇಳು, ನಾವು 90 ತಂದು 90 ಉಂಡು 90 ಉಪವಾಸ ಹೇಳಿ ದಿನಕ್ಕೆ ಒಂದೇ ಹೊತ್ತು ಉಳಿಕರೆ ನಾವು 4 ಮಂದಿ ನೆಗೆಣ ಮಕ್ಕಳು, 4 ಮಂದಿ ನಮ್ಮ ಭಾವ ಮೈಗಂಡ್ರು ಒಂದೇ ರಂಗದಾಗ ಉಣುವಂಥದ್ದು, ಅದು ಎಂದಿಗೆ ಆ ಪ್ರೀತಿ ಕಡಿಲಾರ್ದಂಗ ಆಕೆಗೆ ಆಶೀರ್ವಾದ ಮಾಡಿ ಹೋಗುತ್ತೇವೆ. ಆಶೀರ್ವಾದ ಮಾಡಿ ಅವಾಗ ಮಾವ ಕಣ್ಣಾಗ ನೀರು ತಂದ, ತಂಗಿ ಯವಾ ಈ ಬುದ್ಧಿ ನನಗೂ ಹೊಳಿಲಿಲ್ಲ ತಾಯಿ, ನಿಮ್ಮ ಅಕ್ಕದೇರು 3 ಮಂದಿ ನಿನಕ ಹಿರಿಯವರಿದ್ರು, ಅವ್ರಿಗೆ ಈ ಬುದ್ಧಿ ಬರ್ಲಿಲ್ಲಲ್ಲ ತಾಯಿ ಅಂತೇಳಿ ಮಾವ ಕಣ್ಣಾಗ ನೀರು ಹಾಕ್ತಿದ್ದ. ಮಾವ ಕಣ್ಣಾಗ ನೀರು ಹಾಕೋದ್ರ ಜೊತೆಗೆ ಹೊಳ್ಳಿ ಹಿಂದ ಅವನ ಮಾವನಿಂದ ಲಕ್ಷ್ಮಿ ನಿಂತಿಳು, ಅಕ್ಕಿ ಕಣ್ಣಾಗ ನೀರು ಹಾಕಲ್ಕತ್ತಿದ್ದಳು, ಅಕ್ಕಿ ಕಣ್ಣಾಗ ನೀರು ಹಾಕಲ್ಕತ್ತಿಳು. ಅವಾಗ ಮಾವ ಕೇಳ್ತಾನೆ ತಿರುಗಿ ನೋಡಿ ಲಕ್ಷ್ಮಿಗೆ, ಯವಾ ನೀ ನನ್ನ ಮನಿ ಬಿಟ್ಟು ಹೋಗ್ತಿ ಅಂತ ನನ್ನ ಸೊಸಿ ಮಾತು ಕೇಳಿ ನನಗೆ ಕಣ್ಣಾಗ ನೀರು ಬಂದವ್ಯವ, ಮತ್ತ ನಿನ್ನ ಕಣ್ಣಾಗ ನೀರು ಬಂದವಲ್ಲ, ನೀ ಯಾಕೆ ಅಳ್ಳಕತ್ತಿ ಹೇಳು ಅಂದ. ಅವಾಗ ಲಕ್ಷ್ಮಿ ಹೇಳ್ತಾಳ, ಎಲ್ಲಿ ಪ್ರೀತಿ ಇರ್ತದ ನಿನ್ನ ಸೊಸಿ ಏನ್ ಹೇಳಾಳ, ಆ ಪ್ರೀತಿ ಕಡಿಲಾರ 90 ತಂದು 90 ಉಳ್ಳಿಕರೆ ಒಂದೇ ರಂಗದಾಗ ಕೂಡಿ ಉಳುವಂತದ್ದು, ಆ ಪ್ರೀತಿ ಕೊಟ್ಟು ಹೋಗತ್ತೆ ಅನ್ನಿ ನಿನ್ನ ಸೊಸಿ ಕೇಳಲ್ಲ, ಆಕಿನ ಮಾತು ಕೇಳಿ ನನ್ನ ಕಣ್ಣಾಗ ನೀರು ಬಂದವ. ಯಾವಾಗ ನಿನ್ನ ಸಣ್ಣ ಸೊಸಿ ಅಂತದೊಂದು ಪ್ರೀತಿ ಕಡಿಲಾರ ಬೇಡ್ಕೊಂಡಳಲ್ಲ, ಆ ಪ್ರೀತಿ ಇದ್ದಲ್ಲಿ ನಾ ಹೇಳ್ತೀನಿ ನಾವು ಹೊರಗೆ ಹೋಗಂಗಿಲ್ಲ, ಲಕ್ಷ್ಮಿ ಒಳಗೆ ಹೋಗಿ ಕೂತಳು. ಲಕ್ಷ್ಮಿ ಒಳಗೆ ಶಿವ ಸಾಂಬ ನಮ ಪಾರ್ವತಿ ಶಿವ ಹರ ಹರ. ಏನು ಇತಿಹಾಸ, ಸುಮ್ಮ ಬಂದು ಬಡದು ಹೋಗುವುದಲ್ಲ, ಜೀವನದಲ್ಲಿ ಕೇಳಬೇಕು. ಇವೆಲ್ಲ ನಿಮ್ಮ ಜೀವನದಲ್ಲಿ ಅನ್ವಯ ಮಾಡ್ಕೋಬೇಕು. ನಿನ್ನೆ ಒಂದು ಮಾತು ತಾವೆಲ್ಲ ತಿಳ್ಕೊಂಡ್ರಿ ತಮ್ಮ ಜೀವನದಲ್ಲಿ. ಯಾವಾಗ ಮಾತಂದ್ರೆ ಸತ್ಯವಾನ ಸಾವಿತ್ರಿ ಇತಿಹಾಸ ತಾವೆಲ್ಲ ಆಲಿಸಿದ್ರಿವ. ಆ ಶಕ್ತಿ ಆ ಸಾವಿತ್ರಿಗೆ ಇತ್ತು, ಆ ಅಂತವ್ರಿಗೆ ಇತ್ತ ಹಿಂಗೇನಿಲ್ಲ. ಇನ್ನೂ ನಿಮ್ಗೆ ಆ ಶಕ್ತಿ ಅದ. ಲಕ್ಷ್ಮಿ ನಿಮ್ ಮನ್ಯಾಗ ಬರ್ಬೇಕಾದ್ರೆ ಒಬ್ಬೊಬ್ರು ಇರ್ತಾರ, ಆ ಸೊಸಿ ಬಂದ ಕೂಡಲೇ ಅವ್ರ ಮನೆತನ ಏರ್ತಂದ್ರ, ಯಪ್ಪ ಆ ಸೊಸಿ ಕಾಲ್ಗುಣ ಏನದು, ಆ ಸೊಸಿ ಬಂದಾಳ ಅವ್ರ ಮನೆತನ ಹಿಂಗ ಏರ್ಕೊತ ಹೊಂಟದಂತ ನಮ್ಮ ಹಿರಿಯರ ಅತ್ತಾರ. ಯಾಕಂದ್ರ ಅದು ಲಕ್ಷ್ಮಿ ಇರುವುದು ಹೆಣ್ಣು ಮಕ್ಕಳ ಕಾಲ್ಗುಣ, ಹೆಣ್ಣು ಮಕ್ಕಳಲ್ಲಿ ಇರ್ತಾಳ. ಆ ಲಕ್ಷ್ಮಿ ಕಾಯ್ಕೊಂಡು ಹೋಗುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗ್ತದ. ಏನ್ರಿ, ನಿಮ್ಮಲ್ಲಿ ಇರಬೇಕಾಗ್ತದ. ಅಷ್ಟೇ ಅಲ್ಲ, ಲಕ್ಷ್ಮೀ ತಾಯಿ ಜಾತ್ರೆ, ಲಕ್ಷ್ಮೀ ತಾಯಿ ಅಂತ ಕೆಲ ಬರ್ತದೆ. ಮನಸ್ಸು ಮಾಡಿದಾಗ ನಿಮ್ಮ ಮನ್ಯಾಗ ಬೆಳ್ಕೊಂಡಿಲೆ ಬರತ್ತಾಳ, ಬೆಳ್ಕೊಂಡಿಗಿಲೆ ಆಕಿ ಮನಸ್ಸು ಮಾಡಿದಳಂದ್ರ ನಿಮ್ಮ ಬಾಯನ್ನ ಒಟ್ಟು ಹಲ್ಲು ಮುರು ಕಸ್ಕೊಂಡು ಹೋಗ್ತಾ. ಅಟ್ಟು ಸಾಮರ್ಥ್ಯ ಲಕ್ಷ್ಮೀ ತಾಯಿಯಲ್ಲಿ ಅದ. ಎಲ್ಲಾರು ಬಿಟ್ಟು ಹೋಗ್ಲಿಕ್ಕರೆ, ಆದ್ರೆ ಲಕ್ಷ್ಮೀ ತಾಯಿ ಒಬ್ಬಕ್ಕೆ ನಮ್ ಬಿಟ್ಟು ಹೋಗಬಾರದು. ನಿಮಗೆ ಸುಮ್ಮ